ಹಾಯ್ ಫ್ರೆಂಡ್, ನಾನು ಸಂಜಯ್. ಮತ್ತೊಮ್ಮೆ ವೆಲ್ಕಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ನನ್ನ ಒಂದು ಯೂಟ್ಯೂಬ್ನಲ್ಲಿ ಒಂದು ಸೆಟ್ಟಿಂಗ್ಸ್ ಹೊಸದು ಬಂದಿದೆ. ಅಂದರೆ ಅದು ಎಲ್ಲರಿಗೂ ಬರತ್ತೆ. ಅದು ಯಾವುದು ಸೆಟ್ಟಿಂಗ್ಸು ಬನ್ನಿ, ಹಾಗಾದರೆ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇರೋದು. ಇವಾಗ ಶಾರ್ಟ್ ಅರ್ನಿಂಗು ಚಾಲು ಆಗಿದ್ರಿ, ಅದು ಬರ್ತಂತ ಒಂದು ಮೆಸೇಜ್ ಇತ್ತು. ಆದರೆ ಇವಾಗ ಇದು ಎಲ್ಲಾನು ಸೆಟ್ಟಿಂಗ್ಸ್ ನಮಗೆ ಬಂದಿದೆ. ನಾವೇನು ಮಾಡೋದು ಅಷ್ಟೇ, ಇವಾಗ ಒಂದು 6 ತಿಂಗಳ ಒಳಗಡೆ ಈ ಸೆಟ್ಟಿಂಗ್ನ ನಾನು ಮಾಡಬೇಕು. ಯಾವುದು ಸೆಟ್ಟಿಂಗು? ಶಾರ್ಟ್ಸ್ ಅರ್ನಿಂಗ್ನ ಸೆಟ್ಟಿಂಗ್ಸ್ ಆ್ಯಕ್ಟಿವ್ ಮಾಡಬೇಕು. ಅದನ್ನು ಮಾಡ್ತಾ ಮಾಡ್ತಾ ನೋಡೋಣ ಬನ್ನಿ ಹೇಗಿದೆ ಹೇಗಿಲ್ಲ ನಮ್ಮದು ಒಂದು ಶಾರ್ಟ್ಸ್ ಅರ್ನಿಂಗ್. ಬನ್ನಿ, ಹಾಗಾದರೆ ನಾನು ಸೆಟ್ಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಒಂದು ಚಾನಲ್ ಡೆಸ್ಕ್ಟಾಪ್ನಲ್ಲಿ ಇದ್ದೀನಿ. ಸೊ ಮತ್ತು ನನ್ನ ಒಂದು ಸಬ್ಸ್ಕ್ರೈಬರ್ 294. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಈ ಟೋಟಲ್ ವ್ಯೂ ಅಂತೂ ಹೇಳಿದರೆ ಒಂದು 2 ಲಕ್ಷ ಹಂಗೆ ಹೋಗ್ಯಾವ್ರಿ. ಓಕೆ, ಇವಾಗ ನಾನು ಸೆಟ್ಟಿಂಗ್ನ ಚಾಲು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಕ್ಲಿಯರಾಗಿ ಕಾಣತ್ತೆ, ಮುಂದೆ ಬನ್ನಿ. ಓಕೆ ಗಾಯ್ಸ್, ಇವಾಗ ನಾನು ಹೋಗ್ತಾ ಇದ್ದೀನಿ ನಮ್ಮ ಒಂದು ಶಾರ್ಟ್ಸ್ ಅರ್ನಿಂಗ್ನ ಸೆಟ್ಟಿಂಗ್ ಆ್ಯಕ್ಟಿವ್ ಮಾಡೋದಕ್ಕೆ. ಬನ್ನಿ, ಹಾಗಾದರೆ ಇದನ್ನೇ ನಾವು ಕಂಪ್ಲೀಟ್ ಮಾಡೋಣ. ಇವಾಗ ನಾನಂತೂ ನನ್ನ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಇದ್ದೀನಿ. ನಾನು ಜಸ್ಟ್ ಹೋಗಬೇಕು, ನನ್ನ ಒಂದು ಮಾನಿಟೇಷನ್ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಅಲ್ಲೇ ಒಂದು ಫ್ಯೂಚರ್ ಬಂದಿದೆ ನೋಡಿ, ವಾಚ್ ಪೇಜ್ ಆ್ಯಡ್ಸ್. ಇದು ಅಂತೂ ಮೊದಲೇ ಆಗಿದ್ದೈತ್ರಿ. ನೆಕ್ಸ್ಟ್ ನಮಗೆ ಶಾರ್ಟ್ಸ್ ಫಂಡ್ ಆ್ಯಡ್ಸ್ ಅಂತ ಇದೆ, ಅದನ್ನು ನಾವು ಕ್ಲಿಕ್ ಮಾಡೋಣ. ಗೆಟ್ ಸ್ಟಾರ್ಟೆಡ್ ಅಂತೇಳಿ. ಓಕೆ, ರಿವ್ಯೂ ಆ್ಯಂಡ್ ಅಕ್ಸೆಂಟ್ update recently update this update your promo product. ಓಕೆ, ರೀಸೆಂಟ್ಲಿ ಬಂದೈತಿ. ಇವಾಗ ಈ ಸೆಟ್ಟಿಂಗ್ನ ನಾವು ಜಲ್ದಿ ಮಾಡಬೇಕು. ರಿವ್ಯೂ. ಓಕೆ, ನಾವು ರಿವ್ಯೂ ಮಾಡ್ತಾ ಇದ್ದೀವಿ. ರಿವ್ಯೂ ಮಾಡ್ತಾ ಮಾಡ್ತಾ ನಮಗೆ ಬಂತು. ಇನ್ನೊಂದು ಸ್ಟೆಪ್ 1 ಅಂತ ಇದೆ, ಅದನ್ನು ನಾವು ಕ್ಲಿಯರ್ ಮಾಡೋಣ. ಇದಕ್ಕೆ ನಾವು ರಿವ್ಯೂ ಮತ್ತೆ ಮಾಡೋಣ. ರಿವ್ಯೂ ಮಾಡಿ ಇದೆಲ್ಲ ನಾವು ಓದಬೇಕಂತೆ. ಈಗ ನನಗಂತೂ ಓದಕ್ಕೆ ಟೈಮ್ ಇಲ್ಲ, ಬಟ್ ನೀವು ಓದಬೇಕಂದ್ರೂ ಓದ್ಬೋದು. ಇವಾಗ ನಾನು ನೆಕ್ಸ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಟಿವ್. ಓಕೆ, ಒಂದೇದು ನಮ್ಮದು ಸೆಟ್ಟಿಂಗ್ಸ್ ಕ್ಲಿಯರ್ ಆಯ್ತು ರೀ. ಇಲ್ಲಿ ನಿಮಗೆ ಕಾಣ್ತಿರ್ಬೋದು, ಕಾಣ್ತಿರ್ಬೋದು. ಇವಾಗ ನೆಕ್ಸ್ಟ್ ನಾನು ಯಾನೇದು ಸೆಟಪ್ 2 ರಿವ್ಯೂ ಮಾಡಿದೆ. ಸೆಟಪ್ 2 ರಿವ್ಯೂ ಮಾಡಿ ಕೆಳಗಡೆ ಮತ್ತೆ ಓದುವ ಭಾಳ ಅಂದರೆ ಭಾಳ ಬಂದಿದ್ದಾವೆ. ಅದು ನಮಗೆ ಹಿಂಗೆ ಮಾಡೋದು ಬೇಡ. ಆಕ್ಸೆಪ್ಟ್ ಮಾಡಿ ಕೆಳಗಡೆಗೆ ಸಬ್ಮಿಟ್. ಓಕೆ, ಸಬ್ಮಿಟ್ ಮಾಡಿಬಿಟ್ರೆ ಅಪ್ಡೇಟ್ ಆಗ್ತಾ ಇದೆ. ರಿವ್ಯೂ ಅಪ್ಡೇಟ್ ಟರ್ನ್ ಆನ್ ಅಂತ ಒಂದು ಸೆಟ್ಟಿಂಗ್ಸ್ನೂ ಬಂತು. ಇಲ್ಲಿ ನೋಡಿ, ಇದು ಶಾರ್ಟ್ಸ್ ಅರ್ನಿಂಗು. ಒಂದು 30 ಸೆಕೆಂಡ್ ಏನು ನೀವು ಮ್ಯಾಗ್ ಮಾಡ್ತಾರ, ಅದು ಹೇಗೆ ಬರುತ್ತೆ ಹೇಗಿಲ್ಲ ಅಂತ ನೋಡೋಣ. ಓಕೆ, ಅರ್ನ್ ಫಾರ್ ಆ್ಯಡ್ಸಿಂದ ನಮಗೆ ಒಂದು ಅರ್ನಿಂಗ್ ಆಗುತ್ತೆ ಶಾರ್ಟ್ಸಿಂದ. ಓಕೆ, ಟರ್ನ್ ಆನ್ ಅದು ಹೇಗೆ ಆಗುತ್ತೆ ಅನ್ನೋದು ನಿಮಗೆ ಲಾಸ್ಟ್ ಗೊತ್ತಾಗುತ್ತೆ. ಲಾಸ್ಟಿಗೆ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಅರ್ನಿಂಗ್ ಹೇಗಾಗತ್ತೆ ಅಂತೇಳಿ. ನೆಕ್ಸ್ಟ್ ನಮಗೆ ಬಂತು ಇವಾಗ ಸೆಟ್ಟಿಂಗ್ಸ್ ಎಲ್ಲ ಓದೋದಕ್ಕೆ. ಅಗ್ರಿ ಮಾಡಿ ಸಬ್ಮಿಟ್ ಮಾಡಿಬಿಡೋಣ. ನನಗೆ ಗೊತ್ತಿದೆ, ಅದಕ್ಕೆ ನಾನು ಪಟ ಮಾಡ್ತಾಯಿದ್ದೀನಿ. ಬೇಕಾದರೆ ನೀವು ಓದ್ಬೋದು. ಓಕೆ, ಶಾರ್ಟ್ಸ್ ಫಂಡ್ ಆ್ಯಡ್ಸ್ ರಿವ್ಯೂ. ಫೆಬ್ರವರಿ 1, 2023 ಚಾಲು ಆಗಿದ್ರು. ಇದು ಸ್ಟಾರ್ಟೆಡ್ ಇನ್ ಫೆಬ್ರವರಿ. ಓಕೆ, ಇವಾಗ ನಾನು ಒಂದು ಶಾರ್ಟ್ಸ್ ವಿಡಿಯೋ ಬಿಟ್ಟಿದ್ದೆ. ಆ ವಿಡಿಯೋನ ಹೋಗಿ ಮಾನಿಟೈಸೇಷನ್ ಆನ್ ಮಾಡಿ ನೋಡೋಣ ಆಗಿತ್ತು ಇಲ್ಲಂತ. ಓಕೆ, ನಾವು ಇಲ್ಲಿ ಆನ್ ಮಾಡ್ತಾ ಇದ್ದೀವಿ ನಮ್ಮ ಒಂದು ಶಾರ್ಟ್ಸ್ ಅರ್ನಿಂಗ್ನ. ಓಕೆ, ಸಬ್ಮಿಟ್ ಮಾಡೋಣ. ಲೋಡಿಂಗ್ ಹೋಗ್ತಾ ಇದೆ, ಆಗ್ತಾ ಇದೆ. ಓ ನೋಡಿ, ಆಯ್ತು, ನಮ್ಮದು ಒಂದು ಶಾರ್ಟ್ಸ್ ಅರ್ನಿಂಗು ಚಾಲು ಆಯ್ತು ಕಣ್ರಿ. ಓಕೆ, ನಮ್ಮ ಒಂದು ಶಾರ್ಟ್ಸ್ ಅರ್ನಿಂಗ್ ನಾನು ಚಾಲು ಮಾಡಿದ್ದೀವಿ. ರಿವ್ಯೂ ಅಂತ ಹೋಗಿದೆ, ಆ್ಯಕ್ಟಿವ್ ಆಗಿದೆ ಆಗಲೇ. ಎಷ್ಟು ಫಾಸ್ಟ್ ಆಗಿದೆ, ಆ್ಯಕ್ಟಿವ್ ಕೂಡ ಆಗಿದೆ. ಓಕೆ ಫ್ರೆಂಡ್, ಆಲ್ಮೋಸ್ಟ್ ನಾವು ಸೆಟ್ಟಿಂಗ್ಸ್ನ ಆ್ಯಕ್ಟಿವ್ ಮಾಡಿದ್ವಿ ಯೂಟ್ಯೂಬ್ ಶಾರ್ಟ್ಸ್ನ ಅರ್ನಿಂಗ್ನ. ಇವಾಗ ನಾವು ಹೇಗೆ ಅರ್ನ್ ಆಗತ್ತಂದರೆ, ಆಟೋ ಡೇಸ್ ಬಂದಿರತ್ತೆ ನೋಡಿ, ಆ ಆಟೋ ಡೇಸ್ ಮೂಲಕನೇ ನಮಗೆ ಅರ್ನಿಂಗ್ ಆಗತ್ತೆ.
ಓಕೆ, ಮತ್ತೆ ನಾವು ಸಿಗೋಣ ನಿಮಗೆ ಬೇರೆ ವಿಡಿಯೋದಲ್ಲಿ. ಮತ್ತೊಂದು ಹೊಸ ಕಾಂಟೆಂಟ್ ತರೋದಕ್ಕೆ ನಾನು ತಯಾರು ಮಾಡ್ತಾ ಇರ್ತೇನೆ, ನೀವು ನೋಡ್ತಾ ಇರಬೇಕು. ಮತ್ತೆ ಹಾಗೆ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ. ಬಾಯ್ ಬಾಯ್ ಬಾಯ್.